ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ವಾರ್ತೆಗಳ ವಿವರ. ಹಾಕಿ ಕ್ಷೇತ್ರದಲ್ಲಿ ಅದ್ಭುತ ಸಾಧನೆ ಮಾಡಿದ ಜಾನ್ಸನ್ ವಿಶೇಷವಾಗಿ ಒಲಿಂಪಿಕ್ ಕ್ರೀಡೆಯಲ್ಲಿ ಭಾರತಕ್ಕೆ ಚಿನ್ನದ ಪದಕ ತಂದಿದ್ದ ಹಾಕಿ ಕ್ಷೇತ್ರದಲ್ಲಿ ಅವರ ಸಾಧನೆ ಅದ್ಭುತವಾಗಿದ್ದು, ದಿನಾಂಕ 29/8/2025 ರಾಯಚೂರು ತಾಲೂಕಿನ ಸರ್ಕಾರಿ ಪ್ರೌಢಶಾಲೆ ಖಾನಾಪುರದಲ್ಲಿ ರಾಷ್ಟ್ರೀಯ ಕ್ರೀಡಾ ದಿನಾಚರಣೆ ಅಂಗವಾಗಿ ಆಯೋಜನೆ ಮಾಡಿದ ಕಾರ್ಯಕ್ರಮದಲ್ಲಿ ಧ್ಯಾನ್ ಚಂದ್ ಭಾವಚಿತ್ರಕ್ಕೆ ಮಾಲಾರ್ಪಣೆ ಮಾಡಿದ ನಂತರ ಶಾಲೆಯ ಕನ್ನಡ ಕಲಾ ಶಿಕ್ಷಕರು ಹಾಗೂ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಸಹ ಕಾರ್ಯದರ್ಶಿಯಾದ ಅವರು ಮಾತನಾಡಿದ ನಂತರ ಶಮೇಶ್ವರ್ ಸಿಂಗ್ ಮತ್ತು ಶಾರದಾ ಸಿಂಗ್ ಅವರ ಮಗನಾಗಿ ಆಗಸ್ಟ್ 29, 1905 ಉತ್ತರ ಪ್ರದೇಶದ ಪ್ರಯಾಗದಲ್ಲಿ ಜನಿಸಿದರು. ಇವರು 6ನೇ ಕ್ಲಾಸ್ನಲ್ಲಿ ಅಭ್ಯಾಸ ಮಾಡಿದಂತ ಇವರು ತಮ್ಮ 16ನೇ ವಯಸ್ಸಿಗೆ ಸೈನಿಕ ವೃತ್ತಿಗೆ ಹಾಕಿಕೊಂಡರು. ನಂತರ ಇವರು ಕ್ರೀಡಾ ಕ್ಷೇತ್ರದಲ್ಲಿ ಹಾಕಿಯನ್ನು ತಮ್ಮ ಕ್ರೀಡೆಯನ್ನಾಗಿ ಆಯ್ಕೆ ಮಾಡಿಕೊಂಡು 1926 ಏಪ್ರಿಲ್ನಲ್ಲಿ ನ್ಯೂಜಿಲೆಂಡ್ ವಿರುದ್ಧ ಸತತ 3 ಸಲ ಹ್ಯಾಟ್ರಿಕ್ ಗಳಿಸಿದರು. ಇವರ ಹಾಕಿ ಕ್ರೀಡೆಯನ್ನ ಜಗತ್ ಪ್ರಸಿದ್ಧಿಗೊಳಿಸಿದಂತಹ ವ್ಯಕ್ತಿ ಆಗಿದ್ದಾರೆ. ಸುಮಾರು ಇವರು ತಮ್ಮ ಹಾಕಿ ಕ್ರೀಡೆಯಲ್ಲಿ ಅಂದಾಜು 1000 ಗೋಲ್ಗಳನ್ನ ಹೊಡೆದು ದಾಖಲೆಗಳನ್ನ ಮೇಜರ್ ಧ್ಯಾನ್ ಚಂದ್ ದಾಖಲೆ ಸ್ಥಾಪಿಸಿದ್ದಾರೆ ಎಂದು ಡಾಕ್ಟರ್ ಬಿರಾದಾರ್ ಹೇಳಿದರು. ಈ ಕಾರ್ಯಕ್ರಮದಲ್ಲಿ ನಫೀಜಾ ಅಂಜುಮ್, ವೀಣಾ ಕುಲಕರ್ಣಿ, ಅನಿತಾ ಎನ್, ಶಿವಲೀಲಾ, ಸಾವಿತ್ರಿ, ಪಾಂಡುರಂಗ ದೇಸಾಯಿ ಹಾಗೂ ಬಿಎಡ್ ಪ್ರಶಿಕ್ಷಣಾರ್ಥಿಗಳಾದ ಪ್ರೀತಿ, ಮೋನಮ್ಮ, ಭಾನು, ಭಾರತಿ ಹಾಗೂ ಶಾಲಾ ವಿದ್ಯಾರ್ಥಿಗಳು, ಸಿಬ್ಬಂದಿಯವರು ಉಪಸ್ಥಿತರಿದ್ದರು. ಕುಮಾರಿ ರಾಧಿಕಾ ಪ್ರಾರ್ಥನೆ ಮಾಡಿದಳು, ಕುಮಾರಿ ಗೀತಾ ನಿರೂಪಿಸಿದರು, ಕುಮಾರಿ ಸುಗಮ ಸ್ವಾಗತಿಸಿದಳು, ನೀಲಕಂಠ ಕಾರ್ಯಕ್ರಮದಲ್ಲಿ ವಂದಿಸಿದರು. ರಾಷ್ಟ್ರೀಯ ಕ್ರೀಡಾ ದಿನಾಚರಣೆ ಮೂಲ ಉದ್ದೇಶ ಇಷ್ಟೇ. ನಮ್ಮ ರಾಯಚೂರು ತಾಲೂಕಿನ ಸರ್ಕಾರಿ ಪ್ರೌಢಶಾಲೆ ಹುಡುಗಮಲ್ ಖಾನಾಪುರದಲ್ಲಿ ಇವತ್ತ ಹಾಕಿ ಮಾಂತ್ರಿಕ ಧ್ಯಾನ್ ಚಂದ್ ಇವರ ಜಯಂತಿಯ ಅಂಗವಾಗಿ, ಇವರ ಹುಟ್ಟುಹಬ್ಬ ಅಂಗವಾಗಿ, ಇವರ ಜನ್ಮದಿನದ ಅಂಗವಾಗಿ ಇಡೀ ದೇಶದಲ್ಲಿ ರಾಷ್ಟ್ರೀಯ ಕ್ರೀಡಾ ದಿನಾಚರಣೆ ಅಂತ ಆಚರಣೆ ಮಾಡ್ತಾ ಇದ್ದಾರೆ. ಮೂಲ ಉದ್ದೇಶ ಇಷ್ಟೇ. ಇವರು ಇದೇ ಆಗಸ್ಟ್ 29, 1905 ಒಂದು ರಜಪೂತ ಕುಟುಂಬದಲ್ಲಿ ಜನಿಸ್ತಾರೆ. ಬಾಲ್ಯದಲ್ಲಿ ಆಕೆಯಲ್ಲಿ ಅತ್ಯಂತ ಕ್ರಿಯಾಶೀಲ ಮತ್ತು ಆಸಕ್ತಿಯನ್ನು ಹೊಂದಿರುವಂತಹ ವ್ಯಕ್ತಿಗಿಂತ ಧ್ಯಾನ್ ಚಂದ್ ಅವರು ಅವರ ತಂದೆ ತಾಯಿಯ ಆಶೀರ್ವಾದ, ಮಾರ್ಗದರ್ಶನ ಮತ್ತು ವಿಶೇಷವಾಗಿ ಕ್ರೀಡಾಪಟುಗಳ ಸಹಾಯದಿಂದ 1926ರಿಂದ 1928 ಬಹುಶಃ ನೋಡಿ, ಸತತವಾಗಿ 3 ಸಲ ರಾಷ್ಟ್ರ ಮಟ್ಟದಲ್ಲಿ ಚಿನ್ನದ ಪದಕವನ್ನ ಗಳಿಸಲು ಕಾರಣೀಕರ್ತ ಯಾವ ವ್ಯಕ್ತಿ ಅಂದ್ರೆ ಅದು ಧ್ಯಾನ್ ಚಂದ್ ತಪ್ಪಾಗಿದೆ. ಇವತ್ತು ಒಲಿಂಪಿಕ್ನಲ್ಲಿ ಒಂದು ಬಂಗಾರ ಪದಕ ಗೆಲ್ಲಲಿಕ್ಕೆ ಎಷ್ಟು ತ್ರಾಸ ಪಡ್ತೀವಿ ಅಂದ್ರೆ ಬಹಳಷ್ಟು ತ್ರಾಸ ಪಡ್ತೇವೆ ಒಂದು ಬಂಗಾರ ಪದಕ. ಆದ್ರೆ ಸತತ 3 ಸಲ ಇವತ್ತ ಹಾಕಿ ಒಲಿಂಪಿಕ್ ನಲ್ಲಿ ಏನಾದ್ರೂ ಗೆದ್ದಿದೆ ಅಂದ್ರೆ ಕರೆಕ್ಟ್ ಗೋಲ ಹೊಡೆದಂತ ವ್ಯಕ್ತಿ ಯಾರಂದ್ರೆ ಅದು ಧ್ಯಾನ್ ಚಂದ್. ಪ್ರಶಸ್ತಿಗಳು ಆತ ಏನಾದ್ರೂ ಆ ಸ್ಟಿಕ್ ಹಾಕಿ ಸ್ಟಿಕ್ ಹಿಡಿದ್ರೆ ಹಾಕಿ ಸ್ಟಿಕ್ ಡ್ಯಾನ್ಸ್ ಮಾಡ್ತಿತ್ತಂತ. ಅದು ಎಷ್ಟು ಫಾಸ್ಟ್ ಇದ್ದ, ಆ ಬಾಲು ಹೋಗತ್ತಿದ್ದ, ಅಷ್ಟು ಅದನ್ನ ಬಿಟ್ಟು ಹೋಗತ್ತಿದ್ದಿಲ್ಲ. ಏನಪ್ಪಾ ಇದ್ದ ಆ ಸ್ಟಿಕ್ಕಿಗೆ ಏನಾದ್ರೂ ಫೆವಿಕಿಕ್ ಹಚ್ಚನೋ ಅಥವಾ ಆಯಸ್ಕಾಂತ ಹಚ್ಚನೋ ಅನ್ನುವ ರೀತಿಯಲ್ಲಿ ಆ ಸ್ಟಿಕ್ ಆತನ ನಿಯಂತ್ರಣದಲ್ಲಿತ್ತು. ಆತನ ಮಾಡಿದಂತಹ ಸಾಧನೆ ಹಿನ್ನೆಲೆಯಲ್ಲಿ ಇವತ್ತ ಅವರ ಹುಟ್ಟುಹಬ್ಬವನ್ನ, ಅವರ ಜನ್ಮದಿನವನ್ನ ನಾವು ಇಡೀ ಭಾರತದಲ್ಲಿ ರಾಷ್ಟ್ರೀಯ ಕ್ರೀಡಾ ದಿನಾಚರಣೆ ಆಚರಣೆ ಮಾಡ್ತಾ ಇದ್ದೀವಿ. ಇದನ್ನ ಯಾಕೆ ನೀವು ಹೇಳಿದಂದ್ರೆ, ಕಬಡ್ಡಿ ಆಡಕ್ ಹೋಗ್ತೀರಿ, ಒಳ್ಳೇದು, ನಿಮ್ಗೆ ಗೊತ್ತಿರಬೇಕು. ಇಲ್ಲಿ ಯಾರಾದ್ರೂ ಭಾಗವಹಿಸಿದ್ರೆ ಕಬಡ್ಡಿಯಲ್ಲಿ ಭಾಗವಹಿಸಿದ್ರೆ ಮೊನ್ನೆ ಕ್ರೀಡಾಕೂಟ ನಡೀತಲ್ಲ, ನಾನು ಬೆಳಗಿನ ಜಾವ ಸ್ಟೇಡಿಯಂ ಬಂದಿದ್ದೆ. ಒಂದು ಯಾರು ಈ ಕ್ರೀಡಾಪಟುದಲ್ಲಿ ಕಬಡ್ಡಿಯಲ್ಲಿ ಏನಾದರೂ ನೀವು ಪ್ರಥಮ ಬಹುಮಾನವನ್ನ ಗಳಿಸಿದ್ದರೆ 1,000 ರೂಪಾಯಿ ನಗದು ಬಹುಮಾನವನ್ನ ಘೋಷಣೆ ಮಾಡಿದ್ದೆ ನಾನು. ಹೆಂಗಿದ್ದ ಅವರು ಅಲ್ಲಿ ಕ್ರೀಡಾಪಟು ಕಾರ್ತಿಕ ಅದೆಲ್ಲ ಟೀಮ್ ಇತ್ತು. ಫಸ್ಟ್ ಬರ್ಬೇಕಂತ ಹೇಳಿದ್ದೆ ನಾನು, ಬರಲಿಲ್ಲ. ಅದಕ್ಕೆ ನೋ ಪ್ರಾಬ್ಲಮ್, ಪ್ರಯತ್ನ ಮಾಡಿದ್ರು, ವಿನ್ನರ್ ಆಗಲಿಲ್ಲ. ಆದ್ರೆ ರನ್ನರ್ ಆದ, ಮುಂದೆ ವಿನ್ನರ್ ಆಗ್ತೀರಿ. ಇವತ್ತ ರನ್ನರ್ ಆದವ ವಿನ್ನರ್ ಆಗ್ತೀರಿ. ಅದಕ್ಕೆ ಒಂದು ಸಲ ಸೋತುಗಳನ್ನ ನಿರಾಶೆ ಆಗ್ಬಾರ್ದು. ಸೋಲು ಗೆಲುವಿನ ಮಂತ್ರ ಅಂತ ತಿಳ್ಕೊಳ್ಬೇಕು. ಫಸ್ಟ್ಗೆ ಬೆಳಗ್ಗೆ ಹೋದಾಗ ಇನ್ನೂ
ಅದೇ ಏನ್ರಿ ಮೇಡಮ್, ಅದೇ ಒಂದು ಸ್ಟೆಪ್ ಆಗಿ ಒಂದು ಗೆದ್ದಿದ್ರು. ಅದೇ ಖುಷಿ ನಾನು ಎಂಟ್ರ್ ಆದೆ, ಖುಷಿ ನನಗೂ ಖುಷಿ ಪಟ್ಟೆ, ನಾನು ಖುಷಿ ವ್ಯಕ್ತಪಡಿಸ್ಬೇಕಲ್ಲ. ಅದಕ್ಕೆ ಹೇಳಿದೆ, ನೀವು ಇಡೀ ಒಂದು ವಲಯದಲ್ಲಿ ಗೆದ್ದು ಬಂದರೆ ನಿಮಗೆ ನಗದು 1,000 ರೂಪಾಯಿ ಬಹುಮಾನವನ್ನು ಘೋಷಣೆ ಮಾಡಿದೆ. ಯಾಕಂದ್ರೆ ಉಡುಮಲ್ ನನ್ನ ಶಾಲೆ, ಉಡುಮಲ್ ಖಾನಾಪುರ್ ನನ್ನ ಶಾಲೆ, ಇವರೆಲ್ಲರೂ ನಮ್ಮ ವಿದ್ಯಾರ್ಥಿಗಳು, ನಮ್ಮ ಶಾಲೆ ಕ್ರೀಡಾಪಟುಗಳು ಅಂತ ಅಭಿಮಾನಿಯಿಂದ ಘೋಷಣೆ ಮಾಡಿದೆ. ಹಾಗೆ ವಿಶೇಷವಾಗಿ ಹಾಕಿ ಕ್ಷೇತ್ರದಲ್ಲಿ ಇವತ್ತು ವಿಶೇಷವಾಗಿ ಕ್ರಿಕೆಟ್ ಎಂದ ತಕ್ಷಣ ನಮಗೆ ಯಾರು ನೆನಪು ಬರ್ತಾರೆ ಹೇಳ್ರಿ? ಬೇಕಾಗಿರುವಂತಹ ಈಗಿನ ಕ್ರೀಡಾಪಟುಗಳಿಗೆ ವಿರಾಟ್ ಕೊಹ್ಲಿ, ನಮ್ಮಂತ ಅನುಭವಗಳಿಗೆ ಸ್ವಲ್ಪ ಇದಾದವರಿಗೆ ಸಚಿನ್ ತೆಂಡೂಲ್ಕರ್, ಪೂರ ಇದಾದವರಿಗೆ ಸುನಿಲ್ ಗವಾಸ್ಕರ್. ಇವು ತಾರೆಗಳಂತ ಕರ್ತಾರೆ, ಕ್ರಿಕೆಟಿನ ತಾರೆಗಳು, ಕ್ರಿಕೆಟಿನ ಧ್ರುವ ನಕ್ಷತ್ರಗಳು. ಹಾಗೆ ಹಾಕಿ ನಕ್ಷತ್ರ ಯಾರಪ್ಪ ಅಂದ್ರೆ ಅದು ಜ್ಞಾನಚಂದ್ರೇಂದ್ರ, ತಪ್ಪಾಗಲಿಕ್ಕಿಲ್ಲ. ಅದಕ್ಕೆ ನಾನು ನಿಮ್ಗೆ ಹೇಳ್ತಿರ್ತೀನಿ, ಒಂದು ಕ್ಷೇತ್ರ ಆಯ್ಕೆ ಮಾಡಿ, ಆ ಕ್ಷೇತ್ರದಲ್ಲಿ ಕೃಷಿ ಮಾಡಿ, ಏನಾಗ್ಲಿ ಒಂದ್ಸಲ ಆಡಕ್ ಹೋದ್ರೆ ಸೋತ್ಗಳೇನ ಮುಖ ಮಾಡ್ಬಾರ್ದು. ಸೋಲು ಗೆಲುವಿನ ಸೋಪಾನ, ಸೋಲು ಗೆಲುವಿನ ಮೆಟ್ಲು. ಪ್ರಯತ್ನ ಮಾಡ್ಬೇಕು. ಎಲ್ಲರೂ ಒಂದು ಸಲ ಚಪ್ಪಾಳೆ ತಟ್ಟುವುದಿಲ್ಲ. ಬಿದ್ದಾಗ ಯಾವ ವ್ಯಕ್ತಿ ನಗ್ತಿರ್ತಾನೋ ಅದೇ ಎದ್ದು ನೀವು ಓಡಿ ಫಸ್ಟ್ ಬಂದಾಗ ಆ ವ್ಯಕ್ತಿ ಚಪ್ಪಾಳೆ ತಟ್ಟಬೇಕು. ಯಾಕಂದ್ರೆ ಬೇರೆಯವರ ಸ್ಟೇಟಸ್ ಅನ್ನು ನಿಮ್ಮ ಮೊಬೈಲ್ ಇಟ್ಕೋಬಾರ್ದು. ನಿಮ್ಮ ಸಾಧನೆಯನ್ನ ನೋಡಿಕೊಂಡು ನಿಮ್ಮ ಸ್ಟೇಟಸ್, ಅವರ ಸ್ಟೇಟಸ್ ನಲ್ಲಿ ನಿಮ್ಮ ಫೋಟೋ ಇರಬೇಕು, ಹಂಗ ಸಾಧನೆ ಮಾಡಬೇಕು. ಇವತ್ತು ಹೆಂಗಾಗ್ಬಿಡುತ್ತಂದ್ರೆ ಒಂದ್ ಹೆಜ್ಜೆ ಇಡ್ತಾರೆ, 2 ಹೆಜ್ಜೆ ಇಡ್ತಾರ, ಬೇಡಪ್ಪ ಅಂತ. ಅವೆಲ್ಲ ಬೇಡ. ನಾವು ಯಾವುದೇ ಪ್ರಯೋಗ ಮಾಡಿದಾಗ ಯಾವಾಗಲೂ ನೋಡಿ, ನಮ್ಮ ಆಕಾಶಕ್ಕೆ ಒಂದು ಸಲ ಫೇಲ್ ಆಯ್ತು ಬಿಟ್ಟಾಗ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಆ ವಿಜ್ಞಾನಿ ಕಣ್ಣಿನ ಸುರಿಸ್ತಾನೆ, ವಿಜ್ಞಾನಿಗೆ ಸ್ವತಃ ಪ್ರಧಾನಮಂತ್ರಿ ಬೆನ್ನು ತಟ್ತಾನೆ, ಬೇಡ ಹೆದರಬೇಡ, ನೀನು 100ಕ್ಕೆ 100 ಪ್ರಯತ್ನ ಮಾಡಿದ್ದೀಯ ಅಂತಂದು ಮತ್ತೆ ಪ್ರಯೋಗ ಮಾಡಿದ್ರು. ಮತ್ತೆ ಪ್ರಯೋಗ ಮಾಡಿದಾಗ ಅದೇನಾಯ್ತು? ಯಶಸ್ವಿ ಆಯ್ತು. ಹಾಗೆ ನಮ್ಮ ಬದುಕಿನಲ್ಲಿ ಏನೇನೋ ಬರ್ತಿರ್ತಾವ, ಅಡೆತಡೆಗಳು ಬರ್ತಿರ್ತಾವ. ಅದನ್ನ ನಾವೇನ್ ಮಾಡಬೇಕಂದ್ರೆ ಸಕಾರಾತ್ಮಕ ರೀತಿಯಲ್ಲಿ ತಿಳ್ಕೊಳ್ಬೇಕು. ಇವರ ಜೀವನ ನೋಡಿದ್ದು, ಈತ ಓದಿದ ಎಷ್ಟೇ ಕ್ಲಾಸ್ ಗೊತ್ತಾ? ಜ್ಞಾನಚಂದ್ರ ಅವರು ಕೇವಲ 6ನೇ ಕ್ಲಾಸ್. ಕ್ವಾಲಿಫಿಕೇಶನ್ಗೂ ಮತ್ತು ಸಾಧನೆಗೂ ಬಹಳ ವ್ಯತ್ಯಾಸ ಇರುತ್ತೆ. ನಟ ಸಾರ್ವಭೌಮ ಡಾಕ್ಟರ್ ರಾಜಕುಮಾರ್ ಕೇವಲ 4ನೇ ಕ್ಲಾಸ್. ಅಣ್ಣವರು ಕರ್ನಾಟಕ ರತ್ನ, ಪದ್ಮಭೂಷಣ, ನಟ ಸಾರ್ವಭೌಮ 10 ಹಲವಾರು ಪ್ರಶಸ್ತಿಗಳು. ಇವರಿಗೆ ಬಂದಿರುವಂತಹ ಪ್ರಶಸ್ತಿಗಳು ಯಾಕಿಲ್ಲ, 6ನೇ ಕ್ಲಾಸ್. ಆದರೆ ಇವರು ಮುಂದೆ ತಂದೆಯವರ ಮಾರ್ಗದರ್ಶನದಲ್ಲಿ ಕ್ರೀಡಾ ಕ್ಷೇತ್ರಕ್ಕೆ ಹೋಗ್ತಾರೆ. ಅದು ವಿಶೇಷವಾಗಿ ಹಾಕಿ ಕ್ಷೇತ್ರಕ್ಕೆ ಹೋಗಿ ಉತ್ತಮವಾದನ್ನು ಸಾಧನೆ ಮಾಡಿ ಇಡೀ ನಮ್ಮ ಭಾರತಕ್ಕೆ ಒಂದು ಒಳ್ಳೆ ಹೆಸರನ್ನು ತಂದಿರುವಂತಹ ಇವರಿಗೆ, ಇವರ ವಿಚಾರಗಳನ್ನ ನಿಮ್ಮೊಂದಿಗೆ ಆತ್ಮೀಯರಿಗೆ ಹಂಚಿಕೊಳ್ಳಲು ಅವಕಾಶ ಮಾಡಿಕೊಟ್ಟಿರುವಂತಹ ಶಾಲೆಗೆ ಎಲ್ಲ ನಮ್ಮ ಶಿಕ್ಷಕವೃಂದಕ್ಕೂ, ಪ್ರಶಿಕ್ಷಣಾರ್ಥಿಗಳಿಗೂ ಮತ್ತು ಮುದ್ದು ವಿದ್ಯಾರ್ಥಿಗಳಿಗೂ ಆತ್ಮೀಯ ವಂದನೆ ಮತ್ತು ಅಭಿನಂದನೆ ಸಲ್ಲಿಸಿ ನನ್ನ ಮಾತಿಗೆ ವಿರಾಮ ಮಾಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೇ? ಹಾಗಿದ್ರೆ ತಡಬೇಕೆ? ಹಿಂದೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.